and experience ಗೆ we can go to up to 20 lakh per annum in SAP ABAP technical module ಚೆಕ್ ಮಾಡಿದಾಗ ಕಂಪನೀಸ್ ಲೈಕ್ TCS, Wipro, Capgemini salaries for freshers ಇದಕ್ಕೆ 4 lakh ಇಂದ 6 lakh per annum ಇದೆ. Hello my dear YouTube family, welcome back to another video. And ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SAP ಕೋರ್ಸ್ ಆಗಿರ್ಬೋದು, ಜಾವಾ, ಪೈಥಾನ್ ಮತ್ತೆ ನಿಮ್ಮ ಜಾಬ್ ಇಂಟರ್ವ್ಯೂಸ್ಗೋಸ್ಕರ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್, ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್ ಈ ಒಂದು ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ ಮಾಡ್ತಾ ಇರ್ತೀವಿ. ಇದು ನಿಮ್ಮ ಕೆರಿಯರ್ಗೆ, ಇಂಟರ್ವ್ಯೂಸ್ಗೆ ಮತ್ತೆ ನಿಮ್ಮ ಒಂದು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಫ್ಯಾಮಿಲಿ, ಇವತ್ತು ನಾವು ಈ ವಿಡಿಯೋದಲ್ಲಿ SAP ಕಲ್ತ ಮೇಲೆ ಯಾರ್ಯಾರಿಗೆ ಎಲ್ಲೆಲ್ಲಿ ಜಾಬ್ ಆಗುತ್ತೆ ಬೇಸ್ಡ್ ಆನ್ ದ ಮಾಡ್ಯೂಲ್ಸ್, ಹಾಗೆ ಎಷ್ಟು ಸ್ಯಾಲರಿ ಪ್ಯಾಕೇಜ್ ಇರುತ್ತೆ, ಅದೇ ರೀತಿ ತಗೊಂಡು ಯಾವ ಕಂಪನೀಸ್ ನಿಮಗೆ ಜಾಬ್ಸ್ ಕೊಡುತ್ತೆ ಮತ್ತೆ ಸ್ಯಾಲರಿ ಪ್ಯಾಕೇಜಸ್ ಏನಿರುತ್ತೆ ಇದೆಲ್ಲ ನಾವು ಈ ವಿಡಿಯೋಲಿ ಕಲಿತಾ ಹೋಗೋಣ. ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಫಿಕೋ ಟಿ ಕೋಡ್ಸ್ ವಿಡಿಯೋದಲ್ಲಿ ಸ್ಯಾಪ್ ಮೇಲೆ ಯಾರ್ಯಾರಿಗೆ ಯಾವ ಜಾಬ್ ರೋಲ್ ಮೇಲೆ ಎಷ್ಟು ಸ್ಯಾಲರೀಸ್ ಬರುತ್ತೆ ಈ ಒಂದು ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಇದು ನಿಮ್ಮ ಕೆರಿಯರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡಿದ್ರೆ SAP ಅಂದ್ರೆ ಏನು? ತುಂಬಾ ಜನಕ್ಕೆ SAP ಅಂದ್ರೆ ಟ್ಯಾಲಿ ಒಂದು ಅಡ್ವಾನ್ಸ್ ಲೆವೆಲ್ ಅಂತ ಅನ್ಕೊಂಡಿದ್ದೀರಾ. ಬಟ್ SAP ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಬಿಸ್ನೆಸ್ ಸಾಫ್ಟ್ವೇರ್ ಯೂಸ್ಡ್ ಬೈ ಬಿಗ್ ಕಂಪನೀಸ್. ಸೊ ಟಾಪ್ MNCs ಇದನ್ನ ಬಿಸ್ನೆಸ್ ಸಾಫ್ಟ್ವೇರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಇಂಪಾರ್ಟೆಂಟ್ ಆಗಿ SAP ಕಲಿಯೋದ್ರಿಂದ ಏನ್ ಯೂಸ್ ಆಗುತ್ತೆ? SAP ಕಲಿಯೋದ್ರಿಂದ ನಾವು ಒಂದು ಕಂಪನಿ ಅಕೌಂಟ್ಸ್ ನ ಮ್ಯಾನೇಜ್ ಮಾಡಬಹುದು, ಪರ್ಚೇಸಸ್, ಸೇಲ್ಸ್, ಪ್ರೊಡಕ್ಷನ್ ಮತ್ತೆ HR ವರ್ಕ್ ಆಗಿರ್ಬೋದು. ಇದೆಲ್ಲ ನಾವು ಒಂದೇ ಒಂದು ಸಾಫ್ಟ್ವೇರ್, ದಟ್ ಈಸ್ ಬಿಸ್ನೆಸ್ ಸಾಫ್ಟ್ವೇರ್ ಅಲ್ಲಿ ಇದೆಲ್ಲ ಮ್ಯಾನೇಜ್ ಮಾಡಬಹುದು. ಅದಕ್ಕೆ ನಾವು SAP ನ ದೊಡ್ಡ ಕಂಪನೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸಮ್ ಆಫ್ ದ ಬೇಸಿಕ್ SAP ಅಲ್ಲಿರೋ ಮಾಡ್ಯೂಲ್ಸ್ ಯಾವುದು ಅಂತ ನೋಡಿದಾಗ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಫಿಕೋ, ಫಿನಾನ್ಸ್ ಅಂಡ್ ಕಂಟ್ರೋಲಿಂಗ್. ಸೆಕೆಂಡ್ ಒನ್ ಇಸ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್. ಥರ್ಡ್ ಒನ್ ಇಸ್ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್. ದ ಲಾಸ್ಟ್ ಒನ್ ಇಸ್ HRM ಅಂದ್ರೆ ಹ್ಯೂಮನ್ ರಿಸೋರ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಈಗ ಸ್ಯಾಪ್ MM ಕಲಿಯೋದ್ರಿಂದ, ಈ ಮಾಡ್ಯೂಲ್ ಕಲಿಯೋದ್ರಿಂದ ಏನೇನು ಯೂಸ್ ಆಗುತ್ತೆ, ಸ್ಯಾಲರಿ ಎಷ್ಟು, ಅಂಡ್ ಯಾವ ಕಂಪನೀಸ್ ವರ್ಕ್ ಆಫರ್ ಮಾಡ್ತಾರೆ, ಅಂಡ್ ಯಾವ ಒಂದು ಬೇಸ್ ಮೇಲೆ ನಾವು ವರ್ಕ್ ಮಾಡಬೇಕಾಗತ್ತೆ. ಇದು SAP MM ದಾದ್ರೆ SAP ಫಿಕೋದಲ್ಲಿ ಯಾವ ರೀತಿ ಒಂದು ಜಾಬ್ ರೋಲ್ಸ್ ಇರುತ್ತೆ, ಸ್ಯಾಲರೀಸ್ ಇರುತ್ತೆ. ಅದೇ ರೀತಿ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಯೂಲ್ ಅಲ್ಲಿ ಕಲಿಯೋದ್ರಿಂದ ಯಾವ ಜಾಬ್ ರೋಲ್ಸ್ ಸಿಗುತ್ತೆ, ಸ್ಯಾಲರೀಸ್ ಏನ್ ಬರುತ್ತೆ, ಸ್ಯಾಲರಿ ಪ್ಯಾಕೇಜ್ ಏನು, ಅಂಡ್ ಇದರಿಂದ ನಮ್ಮ ಕೆರಿಯರ್ ಗ್ರೋತ್ ಏನಾಗುತ್ತೆ. ಇದೇ ರೀತಿ HRM ತಗೊಂಡ್ರೆ ಸೇಮ್. ಸೊ ಇದನ್ನ ನಾವು ಈ ವಿಡಿಯೋಲಿ ಕಲಿತಾ ಹೋಗ್ತೀವಿ. ದೆನ್ ದ ಫಸ್ಟ್ ಥಿಂಗ್ SAP MM ಮೆಟೀರಿಯಲ್ ಮ್ಯಾನೇಜ್ಮೆಂಟ್. ಸೊ ಇದನ್ನ ಕಲಿತು ನಾವು ಯಾವ ಒಂದು ವರ್ಕ್ ಮಾಡಬಹುದು. ಸೊ ಫಸ್ಟ್ ಥಿಂಗ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಯೂಸ್ ಫಾರ್ ಪರ್ಚೇಸ್, ವೆಂಡರ್ ಮ್ಯಾನೇಜ್ಮೆಂಟ್, ಹಾಗೆ ಒಂದು ಸ್ಟಾಕ್ ಹ್ಯಾಂಡಲಿಂಗ್ ನ ನಾವು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಮಾಡೆಲ್ ಕಲಿತು ಮಾಡಬಹುದು. ಅಂಡ್ ಯಾವ ಕಂಪನೀಸ್ ಇದನ್ನ ಆಫರ್ ಮಾಡ್ತಾರೆ, ಈ ಒಂದು ಮಾಡ್ಯೂಲ್ಸ್ಗೆ ವರ್ಕ್ ಆಫರ್ ಮಾಡ್ತಾರೆ ಅಂತ ಚೆಕ್ ಮಾಡಿದ್ರೆ ಲೈಕ್ ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಎನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಆಗಿರ್ಬೋದು. ಇದೇ ರೀತಿ ಸಮ್ ಆಫ್ ದ ಕಂಪನೀಸ್ ಲೈಕ್ ಅಮೆಝಾನ್, ITC. ಯಾಕಂದ್ರೆ ಅಮೆಝಾನ್ ಅಲ್ಲಿ ಇಂಪೋರ್ಟ್ಸ್ ಇರುತ್ತೆ, ಪ್ರಾಡಕ್ಟ್ಸ್ ಇರುತ್ತೆ, ಮೆಟೀರಿಯಲ್ಸ್ ನ ಇಂಪೋರ್ಟ್ ಮಾಡ್ತಾರೆ, ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಸೇಲ್ ಮಾಡ್ತಾರೆ. ಈ ಒಂದು ಇಂಪೋರ್ಟ್ಸ್, ಎಕ್ಸ್ಪೋರ್ಟ್, ವೆಂಡರ್ ಮ್ಯಾನೇಜ್ಮೆಂಟ್, ಅದೇ ರೀತಿ ರಿಜೆಕ್ಷನ್ಸ್ ಇವೆಲ್ಲ ನಾವು ಚೆಕ್ ಮಾಡಬೇಕು ಅಂದ್ರೆ ನಮಗೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಯೂಸ್ ಮಾಡೋ SAP ನಮಗೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ಅದೇ ರೀತಿ ನೋಡಿದ್ರೆ ಜಾಬ್ ರೋಲ್ಸ್ ಏನ್ ಬರ್ಬೋದು ಇದಕ್ಕೆ ಅಂತ ಚೆಕ್ ಮಾಡಿದ್ರೆ ದ ಫಸ್ಟ್ ಥಿಂಗ್ ದಟ್ ಪರ್ಚೇಸ್ ಎಕ್ಸಿಕ್ಯೂಟಿವ್, ಇನ್ವೆಂಟರಿ ಎಕ್ಸಿಕ್ಯೂಟಿವ್, ಅದೇ ರೀತಿ SAP MM ಯೂಸರ್, ಎಂಡ್ ಯೂಸರ್ ಆಗಿ ನಾವು ವರ್ಕ್ ಮಾಡಬಹುದು. ದೆನ್ ಕಮಿಂಗ್ ಟು ದ ಸ್ಯಾಲರೀಸ್. SAP MM ಕಲಿತು ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಇಲ್ಲಿ ವರ್ಕ್ ಜಾಯಿನ್ ಆಗಬೇಕು ಆಸ್ ವಿ ಡಿಸ್ಕಸ್ಡ್, ಲೈಕ್ ಪರ್ಚೇಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಇಲ್ಲ ಇನ್ವೆಂಟರಿ ಎಕ್ಸಿಕ್ಯೂಟಿವ್,
SAP MM ಯೂಸರ್ ಎಂಡ್ ಯೂಸರ್ ಆಗಿ ವರ್ಕ್ ಮಾಡಿದಾಗ ನನಗೆ ಸ್ಯಾಲರೀಸ್ ಏನು ಎಕ್ಸ್ಪೆಕ್ಟೇಷನ್ ಸಿಗುತ್ತೆ. ಸೊ ಸ್ಯಾಲರೀಸ್ ವಿಲ್ ವೇರಿ ಅಕಾರ್ಡಿಂಗ್ ಟು ಕಂಪನೀಸ್ ವೇರಿ ಆಗುತ್ತೆ. ಬಟ್ ವೆನ್ ವಿ ಟೇಕ್ ಅನ್ ಆವರೇಜ್ ಎಸ್ಟಿಮೇಷನ್ ಅಂತ ತಗೊಂಡ್ರೆ ಸ್ಯಾಲರಿ ಫಾರ್ ಫ್ರೆಷರ್ಸ್ 2.5 ಇಂದ 4 lakh per annum ವರೆಗೂ ಸಿಗುತ್ತೆ. ಅದೇ ರೀತಿ ಫಾರ್ ಎಕ್ಸ್ಪೀರಿಯನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ಅಪ್ ಟು 10 LPA ವರೆಗೂ, ದಟ್ ಇಸ್ 10 lakh per annum ವರೆಗೂ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್ ಮಾಡಬಹುದು ಫಾರ್ SAP MM module. Then coming to the second part, that is SAP FICO, ಫಿನಾನ್ಸ್ ಅಕೌಂಟಿಂಗ್ ಅಂಡ್ ಕಂಟ್ರೋಲಿಂಗ್. ಈ ಒಂದು ಮಾಡ್ಯೂಲ್ ನ ನೀವು ಕಲ್ತ ಮೇಲೆ ಎಲ್ಲೆಲ್ಲಿ ಜಾಬ್ಸ್, ಯಾವ ಟೈಪ್ ಆಫ್ ಜಾಬ್ಸ್ ನೋಡಬಹುದು ಅಂದ್ರೆ ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಅಕೌಂಟಿಂಗ್, ಬಿಲ್ಲಿಂಗ್ ಪೇಮೆಂಟ್ಸ್ ಅಂಡ್ ರಿಪೋರ್ಟ್ಸ್. ಸೊ ನಿಮ್ಮ ಕಂಪ್ಲೀಟ್ ಅಕೌಂಟಿಂಗ್ ಪ್ರೊಸೀಜರ್ಸ್ ಆಗಿರ್ಬೋದು, ಟ್ಯಾಕ್ಸೇಷನ್ಸ್ ಆಗಿರ್ಬೋದು ಅಂಡ್ ಬಿಲ್ಲಿಂಗ್ಸ್ ಆಗಿರ್ಬೋದು, ಈ ಒಂದು ಪ್ರಾಸೆಸ್ಗೆ ನಾವು SAP FICO ನ ಯೂಸ್ ಮಾಡ್ಬೋದು. ಸೆಕೆಂಡ್ ಥಿಂಗ್, ಜಾಬ್ ರೋಲ್ಸ್ ಅಂತ ಚೆಕ್ ಮಾಡಿದ್ರೆ and we can go for job roles like accounts executive, finance analyst, SAP FI consultant. ಈ ಒಂದು ಜಾಬ್ ರೋಲ್ಸ್ ನಾವು FICO ಕಲಿತು ಮಾಡಬಹುದು. ಅಂಡ್ ಕಂಪನೀಸ್ ಯಾವುದು ಆಫರ್ ಮಾಡುತ್ತೆ ಜಾಬ್ಸ್ ಅಂತ ಚೆಕ್ ಮಾಡಿದ್ರೆ ಡೆಲಾಯ್ಟ್, EY, ಅಸೆಂಚರ್, ಬ್ಯಾಂಕ್ಸ್ ಅಂಡ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆಗಿರ್ಬೋದು, ಇಲ್ಲ ಪ್ರೈವೇಟೈಸ್ಡ್ ಬ್ಯಾಂಕ್ಸ್ ಆಗಿರ್ಬೋದು. ಸೊ ಎಲ್ಲ ಕಡೆ SAP ನ ಯೂಸ್ ಮಾಡ್ತಾ ಇದ್ದಾರೆ. ಫೈನಲಿ ಕಮಿಂಗ್ ಟು ದ ಸ್ಯಾಲರಿ ಪಾರ್ಟ್ ಆಫ್ FICO. SAP FICO ಕಲಿತು ಸರ್ ನಾನು ಎಷ್ಟು ಸ್ಯಾಲರಿ ಪೇ ಮಾಡೋ ಜಾಬ್ ಹೋಗ್ಬೋದು ಅಂತ ಹೇಳಿದ್ರೆ ಫ್ರೆಷರ್ಸ್ಗೆ ಅಪ್ರಾಕ್ಸಿಮೇಟ್ಲಿ 3 lakhs to 5 LPA ವರೆಗೂ ಸ್ಯಾಲರಿ ಪ್ಯಾಕೇಜ್ ಸಿಗುತ್ತೆ. ದೆನ್ ಫಾರ್ ಎಕ್ಸ್ಪೀರಿಯನ್ಸ್ಡ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ 10 to 15 LPA. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ 10 lakh ಇಂದ 15 lakh per annum ಸ್ಯಾಲರೀಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. To the third module that we have is SAP SD, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್. ಸೇಲ್ಸ್ ಅಂತ ಬಂದಾಗ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಸೇಲ್ಸ್ ಪ್ರೊಸೆಸಿಂಗ್, ಆರ್ಡರ್ ಪ್ರೊಸೆಸಿಂಗ್ ಮತ್ತೆ ಡಿಸ್ಟ್ರಿಬ್ಯೂಷನ್ಸ್ ಬೇಸ್ ಮೇಲೆ ಯಾವ್ದಾದ್ರು ಜಾಬ್ ರೂಲ್ಸ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಇದನ್ನ ಯೂಸ್ ಮಾಡ್ಬೋದು. ಅಂಡ್ ಯಾವ ಕಂಪನೀಸ್ ಕೊಡುತ್ತೆ ಜಾಬ್ಸ್ ಅಂತ ಹೇಳಿದಾಗ ಲೈಕ್ ಪ್ರೊಡಕ್ಷನ್ ಬೇಸ್ ಇರೋ ಕಂಪನೀಸ್ ಯಾವುದಾದ್ರು ಕೂಡ ಸರ್ ಪ್ರೊಡಕ್ಷನ್ ಆದ್ಮೇಲೆ ಸೇಲ್ಸ್ ಮಾಡಲೇಬೇಕಾಗತ್ತೆ ಪ್ರತಿಯೊಂದು ಕಂಪನೀಸ್. ಎಕ್ಸಾಂಪಲ್ ಲೈಕ್ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟು, ಕೋಕೋ-ಕೋಲಾ, ಲೈಕ್ ಎನಿ ಬೇವರೇಜಸ್ ಬೇಸ್ಡ್ ಕಂಪನೀಸ್. ಸೊ ಯಾವ್ಯಾವ ಕಂಪನೀಸ್ ಮಾರ್ಕೆಟಿಂಗ್ ಅಂಡರ್ ಬರುತ್ತೆ ಆ ಕಂಪನೀಸ್ ಎಲ್ಲ SAP SD ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ನ ಯೂಸ್ ಮಾಡುತ್ತೆ. ಅಂಡ್ ಜಾಬ್ ರೂಲ್ಸ್ ತಗೊಂಡ್ರೆ ಆಸ್ ಐ ಟೋಲ್ಡ್ ಯು ಸೇಲ್ಸ್ ಕೋಆರ್ಡಿನೇಟರ್, ಆರ್ಡರ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್, ಈ ಒಂದು ಜಾಬ್ ರೂಲ್ಸ್ ಅವೈಲೇಬಲ್ ಸಿಗುತ್ತೆ. ಅಂಡ್ ಸ್ಯಾಲರಿ ಫಾರ್ ಫ್ರೆಷರ್ಸ್ ಈಸ್ 2 lakh to 5 lakh per annum and ಎಕ್ಸ್ಪೀರಿಯನ್ಸ್ಗೆ ಅಪ್ ಟು 10 lakh per annum. ಸೊ ದಿಸ್ ಇಸ್ ಫಾರ್ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್. SAP SD ಕಲ್ತ ಮೇಲೆ ನಿಮಗೆ ಈ ಒಂದು ಆಪ್ಷನ್ಸ್ ಸಿಗುತ್ತೆ. ಕಮಿಂಗ್ ಟು ದ ಫೈನಲ್ ಒನ್, ದಟ್ ಈಸ್ SAP HR or HCM, ಹ್ಯೂಮನ್ ರಿಸೋರ್ಸ್ ಆರ್ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಇದು ಯೂಶಲಿ ಯಾರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ HRಸ್ಗೆ ಯೂಸ್ ಆಗುತ್ತೆ. ಅಂಡ್ ಜಾಬ್ ರೂಲ್ಸ್ ಅಂತ ಚೆಕ್ ಮಾಡಿದಾಗ ವಿ ಹ್ಯಾವ್ ಲೈಕ್ ಪೇರೋಲ್ ಆಗಿರ್ಬೋದು, ಎಂಪ್ಲಾಯಿ ಮ್ಯಾನೇಜ್ಮೆಂಟ್, HR ಆಕ್ಟಿವಿಟೀಸ್ ಅಂದ್ರೆ ಇವೆಲ್ಲ ಬರುತ್ತೆ. HR ಆಕ್ಟಿವಿಟೀಸ್ ಅಲ್ಲಿ ಯಾವ್ದು ಬರುತ್ತೆ ಪ್ರತಿಯೊಂದು ಜಾಬ್ ರೋಲ್ಸ್ಗೂ ಕೂಡ ನಾವು SAP HRM ನ ಯೂಸ್ ಮಾಡಬಹುದು. ಅಂಡ್ ಕಂಪನೀಸ್ ಯಾವುದು ಜಾಬ್ಸ್ ಆಫರ್ ಮಾಡ್ತಾ ಇದಾರೆ ಅಂತ ಚೆಕ್ ಮಾಡಿದಾಗ ಅಸೆಂಚರ್, IBM, ಇನ್ಫೋಸಿಸ್, HRs ಎಲ್ಲೆಲ್ಲಿ ಯೂಸ್ ಆಗ್ತಾರೆ, ಎಲ್ಲೆಲ್ಲಿ HR ಜಾಬ್ ರೂಲ್ಸ್ ಅವೈಲೇಬಲ್ ಸಿಗುತ್ತೆ ಆ ಎಲ್ಲ ಕಂಪನೀಸ್ ಕೂಡ ಈ ಒಂದು SAP HRM ನ ಯೂಸ್ ಮಾಡ್ತಾರೆ. ಅಂಡ್ ಜಾಬ್ ರೋಲ್ಸ್ ಚೆಕ್ ಮಾಡಿದಾಗ HR ಎಕ್ಸಿಕ್ಯೂಟಿವ್, ಪೇರೋಲ್ ಎಕ್ಸಿಕ್ಯೂಟಿವ್ ಆಗಿ ಜಾಬ್ ರೂಲ್ಸ್ ಅವೈಲೇಬಲ್ ಸಿಗುತ್ತೆ. ಅಂಡ್ ಸ್ಯಾಲರೀಸ್ ಚೆಕ್ ಮಾಡಿದ್ರೆ ಫ್ರೆಷರ್ಸ್ಗೆ 2.5 ಇಂದ 4 LPA ವರೆಗೂ ಸಿಗುತ್ತೆ. ದೆನ್ ಎಕ್ಸ್ಪೀರಿಯನ್ಸ್ಗೆ ಅಪ್ ಟು 10 lakh per annum ಸಿಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ SAP MM, SAP FICO, SAP SD, SAP HRM. And apart from this, like production planning, SAP PP, ಪ್ರೊಡಕ್ಷನ್ ಪ್ಲಾನಿಂಗ್ ಅಂಡರ್ ತಗೊಂಡ್ರೆ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ mainly in manufacturing companies and for production planning. And ಜಾಬ್ ರೂಲ್ಸ್ ಚೆಕ್ ಮಾಡಿದಾಗ ಪ್ರೊಡಕ್ಷನ್ ಪ್ಲಾನರ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಿಕ್ಯೂಟಿವ್ ಆಗಿ ಜಾಬ್ ರೂಲ್ಸ್ ಅವೈಲೇಬಲ್ ಸಿಗುತ್ತೆ. ಕಂಪನೀಸ್ ಲೈಕ್ ಬಿಗ್ ಪ್ರೊಡಕ್ಷನ್ ಕಂಪನೀಸ್ ಲೈಕ್ ಮಾರುತಿ ಆಗಿರ್ಬೋದು, ಹ್ಯುಂಡೈ, ಬಾಚ್, ಯು ಟೇಕ್ ಎನಿ ಪ್ರೊಡಕ್ಷನ್ ಬೇಸ್ಡ್ ಕಂಪನೀಸ್, ಅಲ್ಲಿ ಈ ಒಂದು SAP PP ನ ಯೂಸ್ ಮಾಡ್ತಾರೆ ಇಂಪಾರ್ಟೆಂಟ್ ಆಗಿ. ಸ್ಯಾಲರೀಸ್ ಚೆಕ್ ಮಾಡಿದಾಗ ಫ್ರೆಷರ್ಸ್ಗೆ 3 lakh ಇಂದ 5 lakh per annum, ದೆನ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ ಅಪ್ ಟು 12 lakh per annum ಸಿಗುತ್ತೆ.
ಅಂಡ್ ದೋಸ್ ಹೂ ಆರ್ ಪ್ರೊಫಿಷಿಯಂಟ್ ಇನ್ SAP ABAP ಟೆಕ್ನಿಕಲ್ ಮಾಡ್ಯೂಲ್ ಚೆಕ್ ಮಾಡಿದಾಗ. ಸೊ ಪ್ರೋಗ್ರಾಮಿಂಗ್ ಅಂಡ್ ಕಸ್ಟಮೈಸೇಷನ್ ಇನ್ SAP ಡೆವಲಪ್ಮೆಂಟ್ ಅಲ್ಲಿ ನಾವು ಯೂಸ್ ಆಗುತ್ತೆ. ಕಂಪನೀಸ್ ಲೈಕ್ ಜಾಬ್ ರೂಲ್ಸ್ ಚೆಕ್ ಮಾಡಿದಾಗ SAP ಡೆವಲಪರ್, ಟೆಕ್ನಿಕಲ್ ಕನ್ಸಲ್ಟೆಂಟ್ ಜಾಬ್ ರೂಲ್ಸ್ ಅವೈಲಬಲ್ ಸಿಗುತ್ತೆ. ಕಂಪನೀಸ್ ಲೈಕ್ TCS, ವಿಪ್ರೋ, ಕ್ಯಾಪ್ಜೆಮಿನಿ ಈ ಒಂದು ಜಾಬ್ಸ್ ನ ಆಫರ್ ಮಾಡ್ತಾರೆ. ಅಂಡ್ ಎನಿ ಟಾಪ್ ಮೀನ್ಸ್ ವಿಚ್ ಇಸ್ ಸರ್ವಿಸ್ ಬೇಸ್ಡ್ ಕಂಪನೀಸ್ ಈ ಒಂದು ಜಾಬ್ ರೋಲ್ಸ್ ನ ಪ್ರೊವೈಡ್ ಮಾಡ್ತಾರೆ. ಸ್ಯಾಲರೀಸ್ ಫಾರ್ ಫ್ರೆಶರ್ಸ್ ಇದಕ್ಕೆ 4 lakh ಇಂದ 6 lakh per annum ಇದೆ. ಅಂಡ್ ಎಕ್ಸ್ಪೀರಿಯನ್ಸ್ಗೆ ವಿ ಕ್ಯಾನ್ ಗೋ ಟು ಅಪ್ ಟು 20 lakh per annum. So it's a good deal. ಸೊ ನೆಕ್ಸ್ಟ್, ಯಾರ್ಯಾರು SAP ನ ಚೂಸ್ ಮಾಡ್ಬೋದು? ಸರ್ ನಾನು BCom ಮಾಡಿದ್ದೀನಿ, ನಾನು SAP MM ಕಲಿಬಹುದಾ? ಸರ್ ನಾನು ABAP ಮಾಡಿದ್ದೀನಿ, ಬಟ್ ನನ್ನ ಒಂದು ಡಿಗ್ರಿ ಬ್ಯಾಕ್ಗ್ರೌಂಡ್ ಬಂದು BCom ಇದೆ, ಮಾಡ್ಬೋದಾ ಸರ್? ಆ್ಯಂಡ್ ನನಗೆ ಆಫರ್ ಸಿಗುತ್ತಾ? ಕ್ವಶನ್ಸ್. ಸೊ ಚೆಕ್ ಮಾಡಿದಾಗ BCom ಆರ್ MCom ಸ್ಟೂಡೆಂಟ್ಸ್ಗೆ SAP FI, ಇಫ್ ಅಕೌಂಟ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ SAP FI, ಸೇಲ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ SAP ST ಆ್ಯಂಡ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಚೆಕ್ ಮಾಡಿದಾಗ ಲೈಕ್ MBA ಫಿನಾನ್ಸ್ ಮಾಡೋರಿಗೆ SAP FI, ನೆಕ್ಸ್ಟ್ MBA ಆಪರೇಷನ್ಸ್ ಅಂತ ಹೋದರೆ SAP MM ಆರ್ SAP ಪ್ರೊಡಕ್ಷನ್ ಪ್ಲಾನಿಂಗ್ ಮಾಡ್ಬೋದು. ಮಾರ್ಕೆಟಿಂಗ್ ಸ್ಟೂಡೆಂಟ್ಸ್ಗೆ SAP ST ಇಸ್ ಅ ವೆರಿ ಗುಡ್ ಆಪ್ಷನ್. HR ಮಾಡೋರಿಗೆ ಈಗ MCom ಆರ್ MBA ಮಾಡಿ HR ಮಾಡಿದ್ದೀನಿ ಸರ್ ಅಂತ ಹೇಳಿದ್ರೆ ಅವ್ರಿಗೆ SAP HR ತುಂಬ ಯೂಸ್ ಆಗುತ್ತೆ. IT ಆ್ಯಂಡ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ವಿ ಕ್ಯಾನ್ ಟೇಕ್ ಲೈಕ್ SAP ABAP ತಗೋಬಹುದು. Coming to the end, SAP is not only for IT professionals. ಸೊ ಜೂನಿಯರ್ಸ್ ಆಗಿದ್ರು ಕೂಡ ನೀವು SAP ನ ಫ್ರೆಶರ್ಸ್ ಆಗಿ ಸ್ಟಾರ್ಟ್ ಮಾಡಬಹುದು. ಆದಷ್ಟು ಗೈನ್ ಎಕ್ಸ್ಪೀರಿಯನ್ಸ್. ಇಫ್ ಯು ಗೈನ್ ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ಸ್ಯಾಲರಿ ಕೂಡ ಹಾಗೆ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟನೇ. ಇನ್ನು ಬೇರೆ ಬೇರೆ ಕಂಟೆಂಟ್ ಮೇಲೆ ನಿಮಗೆ SAP ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಅಸ್. ಆ ಒಂದು ಟಾಪಿಕ್ಸ್ ಮೇಲೆ ನಾವು ವಿಡಿಯೋ ಮಾಡ್ತೀವಿ. And please do like, share and subscribe. Thank you.